Okay, my dear students, in the last class, we started to discuss about sources of energy, and we came to know that energy is the capacity to do work. Energy is the capacity to do work. And then we came to know about the different types of energies, mechanical energy, chemical energy, and then mechanical energy can be of different types, that is potential energy, kinetic energy, and we also learnt about the characteristics of good source of energy, and then we came to know about conventional and non-conventional sources of energy. Okay, and we discussed about in conventional sources of energy, we discussed about thermal power plant, hydroelectric power plant, and also we have discussed about how biomass can be converted into biomass. Okay. Now it's time to know about wind energy. What is wind? In Kannada, we call it as Marutha. Manojavam Maruta Kalyatulpam. We pray Lord Hanumanta like this. Hanumanta is, we believe to be the most powerful God. Shakti, no, Shaktiya Swarupa, Vayuputra. Vayu andrenu Gali. What is wind? I searched many books. Finally, I got the correct answer in the standard book. The standard book, they gave a definition of wind like moving air is known as wind. Moving air is known as wind. This moving air will be having energy due to its motion. The energy possessed by wind due to its motion, the energy possessed due to moving air. The moving air will be possessing some energy because of motion. Because of motion, this energy is known as wind energy. We call it as wind energy. Okay. How was the wind energy used in previous days? Wind energy was used in previous days in hoist boats. ಬೋಟಲ್ಲಿ ಹಿಂಗೊಂದು ಇದು ಬ್ಯಾನರ್ ಥರ ಹಾಕ್ಕೊಂಡಿರೋರು, ಅದು ಯಾವ ದಿಕ್ಕಿಗೆ ಗಾಳಿ ಬೀಸುತ್ತೋ ಆ ದಿಕ್ಕಿಗೆ ಹೋಗೋದು. ಮೂವಿಂಗ್ ವಿತ್ ದ ವಿಂಡ್ ಅಂತಾರೆ ನೋಡ್ರಿ. ಯೂಸ್ಲೆಸ್ ಪೀಪಲ್ ವಿಲ್ ಮೂವ್ ಅಲಾಂಗ್ ವಿತ್ ದ ವಿಂಡ್. ದ ಪರ್ಸನ್ಸ್ ಹೂ ಹ್ಯಾವ್ ಗಟ್ಸ್, ಯಾರಿಗೆ ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಅವರು ದೇ ಮೂವ್ ಅಗೇನ್ಸ್ಟ್ ದ ವಿಂಡ್. ಆ ಮೂವ್ ಅಗೇನ್ಸ್ಟ್ ದ ವಿಂಡ್ ಆದರೂ ದೇ ಆರ್ ದ ಕ್ರಿಯೇಟರ್ಸ್ ಆಫ್ ಹಿಸ್ಟ್ರಿ. ಯಾರು? ನಮ್ಮ ಮಹಾತ್ಮ ಗಾಂಧಿ ಆಗ್ಬೋದು, ಜವಾಹರ್ಲಾಲ್ ನೆಹರು ಆಗ್ಬೋದು, ಸ್ವಾಮಿ ವಿವೇಕಾನಂದ ಆಗ್ಬೋದು, ಅವರೆಲ್ಲ ವ್ಯವಸ್ಥೆಯ ವಿರುದ್ಧ ನಿಂತ್ಕೊಂಡು ಮತ್ತೊಂದು ವ್ಯವಸ್ಥೆಯನ್ನು ಫಾರ್ಮ್ ಮಾಡಿದ್ರು. ಅವ್ರನ್ನ ನಾವು ಮೂವಿಂಗ್ ಅಗೇನ್ಸ್ಟ್ ದ ವಿಂಡ್ ಅಂತ ಕರಿತೀವಿ. ಈಗಿನ ನಮ್ಮ ಭ್ರಷ್ಟರವರೆಲ್ಲ ದೇ ಆರ್ ಮೂವಿಂಗ್ ಅಲಾಂಗ್ ದ ವಿಂಡ್. ಅರ್ಥ ಆಯ್ತಾನಪ್ಪ? ಗಾಳಿ ಜೊತೆ ಹೋಗ್ತಾವ್ರೆ. ದೇ ಆರ್ ಮೇಕಿಂಗ್ ಮನಿ, ಲೆಟ್ ದೆಮ್ ಎಂಜಾಯ್. ಓಕೆನಪ್ಪ? ಈಗ ನಾವು ವಾಪಸ್ ಪಾಠಕ್ಕೆ ಬಂದ್ಬಿಡೋಣ. ಈ ಥರ ಒಂದೊಂದು ಒಳ್ಳೆ ಮಾತು ಹೇಳ್ತಿರ್ತೀನಿ, ಕೇಳಿಸ್ಕೊತೀರಿ ಪಾಠದ ಮಧ್ಯದಲ್ಲಿ. ಮೂವಿಂಗ್ ವಿತ್ ದ ವಿಂಡ್. ವಿಂಡ್ ಎನರ್ಜಿ ಈಸ್ ಯೂಸ್ಡ್ ಇನ್ ವಿಂಡ್ ಮಿಲ್ಸ್. ವಿಂಡ್ ಮಿಲ್ ಅಂದ್ರೆ ಏನು? ರಾಗಿ ಮಿಲ್ ನೋಡಿದ್ದೀರಾ ನೀವು? ಇಫ್ ಯು ವಾಂಟ್ ಟು ಸಿ ವಿಂಡ್ ಮಿಲ್, ಯು ಕ್ಯಾನ್ ಗೋ ಟು ಚಿತ್ರದುರ್ಗ. ಚಿತ್ರದುರ್ಗಕ್ಕೆ ಹೋದರೆ ಹೋಗ್ತಾ ದಾರಿಲಿ ಅಲ್ಲಿ ದೊಡ್ಡದು ಕಾಣಿಸುತ್ತೆ, ದೊಡ್ಡ ಫ್ಯಾನ್ ಇದೆ. ನಮ್ಮ ಹುಡುಗ ಒಬ್ಬ ತಮಾಷೆ ಮಾಡ್ತಿದ್ದ, ಚಿತ್ರದುರ್ಗದವನು ಅವ್ರ ಊರಿಗೆ ಕರ್ಕೊಂಡೋದು. ಸಾರ್, ನಿಮ್ಮೂರಲ್ಲಿ ಮನೆಗಳಲ್ಲಿ ಫ್ಯಾನ್ ಹಾಕ್ಕೋತೀರಾ? ನಮ್ಮೂರಲ್ಲಿ ನೋಡಿ ಸಾರ್, ತೋಟಕ್ಕೆ ಫ್ಯಾನ್ ಹಾಕ್ಬಿಟ್ಟಿದ್ದೀವಿ, ಬೆಟ್ಟದ ಮೇಲೆ ಫ್ಯಾನ್ ಹಾಕ್ಬಿಟ್ಟಿದ್ದೀವಿ, ನೋಬಡಿ ಕ್ಯಾನ್ ಫೇಲ್. ಬಿಸಿಲಾಗಬಾರ್ದು ಅಂದ್ಬಿಟ್ಟು ಅದು, ದಟ್ ಈಸ್ ದ ವಿಂಡ್ ಮಿಲ್ ಈಸ್ ಯೂಸ್ಡ್ ಟು ಲಿಫ್ಟ್ ವಾಟರ್,
And windmill was used in flour mills. Windmill was used in flour mills. Windmill na flour mill ಅಲ್ಲಿ ಕೂಡ ಯೂಸ್ ಮಾಡೋರು. ಅಡ್ವಾಂಟೇಜ್ ಏನು? ದಿಸ್ ಇಸ್ ಎ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಇದಕ್ಕೆ ಬಿಲ್ ಕಟ್ಟೋಂಗೆ ಇಲ್ಲ. ಇಟ್ ನೆವರ್ ಸ್ಟಾಪ್ಸ್. ಗಾಳಿ ಬೀಸೋದು ನಿಲ್ಲೋದೇ ಇಲ್ಲ. ವೈ ಡಸ್ ದಿಸ್ ವಿಂಡ್ ವಿಲ್ ಬ್ಲೋ? ಬಿಕಾಸ್ ಆಫ್ ವೇರಿಯೇಷನ್ ಇನ್ ಟೆಂಪರೇಚರ್. ಇಟ್ ಡಸ್ ನಾಟ್ ಕಾಸ್ ಪೊಲ್ಯೂಷನ್. ಪೊಲ್ಯೂಷನ್ ಆಗೋದೇ ಇಲ್ಲ. ದಟ್ ರೆಕರಿಂಗ್ ಕಾಸ್ಟ್ ಇಸ್ ಲೆಸ್. ಒಂದ್ಸರ್ತಿ ದುಡ್ಡು ಹಾಕ್ಬಿಟ್ರೆ ಸಾಕ್ರಿ, ಮತ್ತೆ ದುಡ್ಡು ಹಾಕೋಂಗೆ ಇಲ್ಲ. ಒಂದ್ಸರ್ತಿ ದುಡ್ಡು ಹಾಕ್ಬಿಟ್ರೆ ಮತ್ತೆ ಇದಕ್ಕೆ ದುಡ್ಡು ಹಾಕೋ ಹಾಗೆ ಇಲ್ಲ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ವಿಂಡ್ ಈಸ್ ನಾಟ್ ಅವೈಲಬಲ್ ಆಲ್ ಟೈಮ್. ಯಾವಾಗಲೂ ಗಾಳಿ ಬೀಸ್ತಾನೆ ಇರುತ್ತೆ ಇಲ್ಲ. ಇಟ್ ರಿಕ್ವೈರ್ಸ್ ಲಾರ್ಜ್ ಏರಿಯಾ ಆನ್ ಲ್ಯಾಂಡ್. ದೊಡ್ಡ ಏರಿಯಾ ಬೇಕು. ದ ಮಿನಿಮಮ್ ವಿಂಡ್ ಸ್ಪೀಡ್ ಶುಡ್ ಬಿ ಮೋರ್ ದ್ಯಾನ್ 15 ಕಿಲೋಮೀಟರ್ಸ್ ಪರ್ ಅವರ್. ನೋಡಿ, ಈಗ ದಿಸ್ ಇಸ್ ದ ವಿಂಡ್ ಮಿಲ್. ನಾವು ಇದನ್ನ ನೋಡಿದ್ದೀವಿ. ರೈಟ್ ಸೈಡ್ ಅಲ್ಲಿ ಇದೆಯಲ್ಲ, ರೈಟ್ ಸೈಡ್ ಅಲ್ಲಿ ಇರೋದನ್ನ ವಿಂಡ್ ಎನರ್ಜಿ ಫಾರ್ಮ್ ಅಂತಾರೆ. ವಿಂಡ್ ಎನರ್ಜಿ ಫಾರ್ಮ್. ಪಾವಗಡ ಅನ್ನೋ ಕಡೆ ಸೋಲಾರ್ ಎನರ್ಜಿ ಫಾರ್ಮ್ ಇದೆ. ದ ಬಿಗ್ಗೆಸ್ಟ್ ಸೋಲಾರ್ ಎನರ್ಜಿ ಫಾರ್ಮ್ ಆಫ್ ಏಷ್ಯಾ ಈಸ್ ಇನ್ ಪಾವಗಡ ಆಫ್ ಕರ್ನಾಟಕ. ನೋಡಿದು ವಿಂಡ್ ಎನರ್ಜಿ ಫಾರ್ಮ್. ಇಲ್ಲಿ ವಿಂಡ್ ಬ್ಲೇಡ್ಸ್ ಇಟ್ಟಿದ್ದಾರೆ ಮೇಲ್ಗಡೆ. ಆ ಗಾಳಿ ಅದ್ರ ಮೇಲೆ ಬಿದ್ದಾಗ ಅದು ರೊಟೇಟ್ ಆಗುತ್ತೆ. ದ ಬ್ಲೇಡ್ಸ್ ವಿಲ್ ರೊಟೇಟ್. ಆ ಬ್ಲೇಡ್ಸ್ ಏನ್ ಮಾಡಿದ್ದೀವಿ ನಾವು? ವಿ ಕನೆಕ್ಟ್ ಇಟ್ ಟು ಎ ಜನರೇಟರ್. ಆ ಜನರೇಟರ್ ಕನೆಕ್ಟ್ ಮಾಡ್ತೀವಿ. ಯಾವಾಗ ಆ ಬ್ಲೇಡ್ ಸುತ್ತುತ್ತೋ ಈ ಜನರೇಟರ್ ಅಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ತರ ಆ ಬ್ಲೇಡಿನ ಒಂದು ಬೆಲ್ಟ್ ಹಾಕ್ಬಿಟ್ಟು, ರಾಗಿ ಮಿಷಿನ್ ನೋಡಿದ್ಯಲ್ವನ, ರಾಗಿ ಮಿಷಿನ್ ಒಂದು ಮೋಟರ್ ಇರುತ್ತೆ, ಅಲ್ಲೊಂದು ರಾಗಿ ಹಾಕೋದಿರುತ್ತೆ. ಅದೇ ರಾಗಿ ಮಿಷಿನ್ಗೆ ಈ ಬೆಲ್ಟ್ ಹಾಕ್ಬಿಟ್ರೆ ರಾಗಿ ಮಿಷಿನ್ ತಿರುಗುತ್ತೆ, ರಾಗಿ ಹಿಟ್ಟಾಗತ್ತೆ. ಸರ್ ಅಕ್ಕಿ ಹಾಕಿದ್ರಾಗಲ್ವಾ? ಅಕ್ಕಿನೂ ಆಗುತ್ತೆ. ಇದನ್ನ ನಾವು ಆದಿಚುಂಚನಗಿರಿ ಮಠ ಅಂತಿದೆ ನಮ್ಮ ಸ್ವಾಮೀಜಿಗಳು, ಬಾಲಗಂಗಾಧರ ಸ್ವಾಮೀಜಿಗಳದ್ದು. ಆದಿಚುಂಚನಗಿರಿ ಮಠದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ದ ಹೋಲ್ ಸಿಸ್ಟಮ್ ರನ್ಸ್ ಆನ್ ವಿಂಡ್ ಮಿಲ್ಸ್, ವಿಂಡ್ ಎನರ್ಜಿ. ಅಲ್ಲಿ ನೀವು ಹೋದಾಗ ನೋಡ್ಬೋದು, ಲೆಫ್ಟ್ ಸೈಡ್ ವಿ ಕ್ಯಾನ್ ಸಿ ಎ ವಿಂಡ್ ಮಿಲ್. ನಮ್ಮ ಕರ್ನಾಟಕದಲ್ಲಿ ವಿಂಡ್ ಮಿಲ್ ನಾನು ನೋಡಿರ್ತಕ್ಕಂಥದ್ದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ನೋಡಿದ್ದೀನಿ, ಚಿತ್ರದುರ್ಗದಲ್ಲಿ ನೋಡಿದ್ದೀನಿ. ಬಟ್ ಇದ್ರದ್ದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ದುಡ್ಡು ಜಾಸ್ತಿ ಬೇಕಾಗತ್ತೆ, ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ದ ವಿಂಡ್ ಮಿಲ್ ಈಸ್ ಯೂಸ್ ಟು ಲಿಫ್ಟ್ ವಾಟರ್. ರೈಟ್ ಸೈಡಲ್ಲಿರೋದು ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತೇನಪ್ಪ? ನೋಡು, ಇದನ್ನ ಏನೇನಕ್ಕೆ ಯೂಸ್ ಮಾಡ್ಬೋದು? ವಿ ಕ್ಯಾನ್ ಯೂಸ್ ವಿಂಡ್ ಎನರ್ಜಿ ಇನ್ ವಿಂಡ್ ಮಿಲ್ to lift water, to make flour, to get electrical energy. ಈಗ ನಾವು ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿಗೆ ಬರೋಣ. ಇಷ್ಟೊತ್ತು ನಾವು ನೋಡಿದ್ದೆಲ್ಲ ಯಾವುದು? ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೇನು? ಟ್ರೆಡಿಷನ್ ಆಗಿ ಬಂದಿಲ್ಲ, ಹೊಸದಾಗಿ ನಾವು ಕಂಡುಕೊಂಡಿದ್ದು. ಸೋಲಾರ್ ಎನರ್ಜಿ. ಸರ್ ಇದು ನಾನ್ ಕನ್ವೆನ್ಷನಲ್ ಅಲ್ಲ, ಕನ್ವೆನ್ಷನಲ್ ಅಂತ ವಾದ ಮಾಡ್ತಾರೆ. ಏನು? ಮುಂಚೆ ನಮ್ಮ ಅಜ್ಜ ಅಜ್ಜಿ, ಈಗಲೂ ನಮ್ಮ ಮನೇಲಿ ನಿಮ್ಮ ಮನೇಲೆಲ್ಲ ಬಟ್ಟೆ ಒಣಗ್ಸಕ್ಕೆ ಇದನ್ನ ಬಳಸ್ತೀವಿ. ಮತ್ತೊಂದು ಏನಕ್ಕೆ ಬಳಸ್ತೀವಿ? ಈ ಕಡಲೆಕಾಳು ಅಂತದನ್ನೆಲ್ಲ ಒಣಗ್ಸಕ್ಕೆ, ಡ್ರೈಯಿಂಗ್ ವಿ ಯೂಸ್ ಇಟ್. ಅದಕ್ಕೆ ಸನ್ ಡ್ರೈ ಅಂತಾನೆ ಕರಿತೀವಿ. ಆದರೆ ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, solar energy, sun is the primary source of all energies. ನಮ್ಮ ಎಲ್ಲ ಶಕ್ತಿಗಳಿಗೂ ಮೂಲ ಯಾವುದಪ್ಪ ಅಂದರೆ ಸೋಲಾರ್ ಎನರ್ಜಿ. ಅದಕ್ಕೇನೆ ನಮ್ಮಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ನಮಸ್ಕಾರ ಹಾಕಿದ್ಮೇಲೆ ಸನ್ಗೆ ಒಂದು ನಮಸ್ಕಾರ ಹಾಕ್ತೀವಿ. ಸನ್ ಇಸ್ ದ ರಿಯಲ್ ಗಾಡ್. ಯಾರು ಗಾಡು? ಒನ್ ಹೂ ಹೆಲ್ಪ್ಸ್ ಅಸ್ ಇಸ್ ದ ಗಾಡ್. ಸನ್ ಹೆಲ್ಪ್ಸ್ ಅಸ್. ಸನ್ ಇಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಗಾಗಲ್ಲ, ರಾತ್ರಿ ಆಗಲ್ಲ. ಅದಕ್ಕಿಂತ ಮುಖ್ಯ ಟೆಂಪರೇಚರ್ ಇರೋದೇ ಇಲ್ಲ. 26 ಡಿಗ್ರಿ ಟೆಂಪರೇಚರ್ ಇರಲ್ಲ, ಮೈನಸ್ ಟೆಂಪರೇಚರ್ಗೆ ಹೋಗುತ್ತೆ, ನಾವೆಲ್ಲ ಸತ್ತೇ ಹೋಗ್ತೀವಿ. ಅರ್ಥ ಆಯ್ತೇನ್ರಿ? ಈ ಸೋಲಾರ್ ಎನರ್ಜಿ ಅಂದ್ರೆ ಏನಂತ ಡಿಫೈನ್ ಮಾಡ್ಬೇಕು ಸರ್? ದ ಎನರ್ಜಿ ವಿಚ್ ವಿ ಗೆಟ್ ಫ್ರಮ್ ಸನ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ಲೈಟ್ ಈಸ್ ನೋನ್ ಆಸ್ ಸೋಲಾರ್ ಎನರ್ಜಿ. ಬರ್ಕೊಳಮ್ಮ, ವಾಟ್ ಡು ಯು ಮೀನ್ ಬೈ ಸೋಲಾರ್ ಎನರ್ಜಿ? The energy emitted by sun in the form of heat and light is known as
solar energy. ಮತ್ತೊಮ್ಮೆ ಅಲ್ಲ, ವಾಟ್ ಈಸ್ ಸೋಲಾರ್ ಎನರ್ಜಿ ಅಂದ್ರೇನು? ದ ಎನರ್ಜಿ ಎಮಿಟೆಡ್ ಬೈ ಸನ್ ಇನ್ ದ ಫಾರ್ಮ್ ಆಫ್ heat and light is known as solar energy. ಈ ಸೋಲಾರ್ ಎನರ್ಜಿನ ಯೂಸ್ ಮಾಡೋಕ್ಕೆ ಏನಂತ ಕರಿತೀವಿ? ಹರ್ನೆಸಿಂಗ್ ಸೋಲಾರ್ ಎನರ್ಜಿ. ವಾಟ್ ಯು ಮೀನ್ ಬೈ ಹರ್ನೆಸಿಂಗ್ ಸೋಲಾರ್ ಎನರ್ಜಿ ಅಂದ್ರೆ ಏನು ಹೇಳು? ಕನ್ವರ್ಟಿಂಗ್ ಸೋಲಾರ್ ಎನರ್ಜಿ into useful form of energy is known as harnessing solar energy. What do you mean by this harnessing? Converting solar energy into useful form of energy is known as harnessing solar energy. ಈ ಸೋಲಾರ್ ಡಿವೈಸಸ್ ಅಂದ್ರೆ ಏನಪ್ಪ ಅಂದ್ರೆ, ದ ಡಿವೈಸಸ್ ವರ್ಕ್ ಯೂಸಿಂಗ್ ಸೋಲಾರ್ ಎನರ್ಜಿ ಆರ್ ನೋನ್ ಆಸ್ ಸೋಲಾರ್ ಡಿವೈಸಸ್. ದ ಡಿವೈಸಸ್ ವರ್ಕ್ ಯೂಸಿಂಗ್ ಸೋಲಾರ್ ಎನರ್ಜಿ ಆರ್ ನೋನ್ ಆಸ್ solar devices. How many types of solar devices are there? There are two types of solar devices. One is heating devices, another one is electrical devices. Which are the different heating devices? Heating devices ಅಲ್ಲಿ ನಮಗೆ ಸೋಲಾರ್ ಕುಕ್ಕರ್ ಇದೆ, ಸೋಲಾರ್ ವಾಟರ್ ಹೀಟರ್ ಇದೆ, ಸೋಲಾರ್ ಫರ್ನೆಸ್ ಇದೆ. ಸೋಲಾರ್ ಫರ್ನೆಸ್. ಸರ್ ನೀವು ಸೋಲಾರ್ ಕುಕ್ಕರ್ ನೋಡಿದ್ದೀರಾ? ನೋಡಿದ್ದೀನಿ ರೀ. ಹೇಗಿರುತ್ತೆ ಸರ್? ಇಟ್ ಈಸ್ ಎ ವುಡನ್ ಬಾಕ್ಸ್. ಅದು ಒಂದು ವುಡನ್ ಬಾಕ್ಸು, ಒಳಗಡೆ ಪೇಂಟೆಡ್ ಬ್ಲ್ಯಾಕ್. ಸರ್ ಯಾಕೆ ಸರ್ ಬ್ಲ್ಯಾಕ್ ಪೇಂಟೇ ಹೊಡಿತೀವಿ? ಬ್ಲ್ಯಾಕ್ ಅಬ್ಸಾರ್ಬ್ಸ್ ಮೋರ್ ರೇಡಿಯೇಷನ್ಸ್. ಬ್ಲ್ಯಾಕ್ ಅಬ್ಸಾರ್ಬ್ಸ್ ಮೋರ್ ರೇಡಿಯೇಷನ್ಸ್. ಸೊ ಅದಕ್ಕೇನು ಸರ್ ನೀವು ಸಮ್ಮರಲ್ಲಿ ಬರೀ ವೈಟ್ ಶರ್ಟ್ ಹಾಕ್ಕೊಳೋದು? ಎಸ್, ಬಿಕಾಸ್ ಸಮ್ಮರಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ನಾನು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಬಿಟ್ರೆ ಆ ಹೀಟು ನಾನು ಅಬ್ಸರ್ವ್ ಆಗ್ಬಿಟ್ಟು ಸೆಕೆ ಜಾಸ್ತಿ ಆಗಿ ಹಾಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು? ವೈಟ್ ಹಾಕ್ಕೋತೀವಿ. ಓಕೆ, ಈಗ ವಾಪಸ್ ಬರೋಣಪ್ಪ. ಈಗ ನಾವು ಸೋಲಾರ್ ಕುಕ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋಲಾರ್ ಕುಕ್ಕರ್ ಈಸ್ ಎ ವುಡನ್ ಬಾಕ್ಸ್ ಪೇಂಟೆಡ್ ಬ್ಲ್ಯಾಕ್ ಇನ್ಸೈಡ್. ಅದ್ರ ಮೇಲೆ ಒಂದು ಗ್ಲಾಸ್ ಪ್ಲೇಟ್ ಇರುತ್ತೆ. ಸರ್ ವೈ ವಿ ಕೀಪ್ ಗ್ಲಾಸ್ ಪ್ಲೇಟ್? ಗ್ಲಾಸ್ ಟು ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಗ್ಲಾಸ್ ಈಸ್ ಟ್ರಾನ್ಸ್ಪರೆಂಟ್. Glass is transparent to normal sun rays. It is opaque to UV rays. Sorry, UV rays alla, ultraviolet UV rays, infrared radiations. So yavaga ಒಳಗಡೆ ಹೋಗುತ್ತೆ ಬಾಕ್ಸ್ ಒಳಗಡೆ, ಬ್ಲ್ಯಾಕ್ ಬಾಡಿ ಅಬ್ಸರ್ವ್ಸ್ ಮೋರ್ ರೇಡಿಯೇಷನ್ಸ್. ಯಾವಾಗ ರೇಡಿಯೇಷನ್ಸ್ ಜಾಸ್ತಿ ಅಬ್ಸರ್ವ್ ಆಗುತ್ತೆ ಅಲ್ಲಿ ಹೀಟ್ ಡೆವಲಪ್ ಆಗುತ್ತೆ. ದ ಡೆವಲಪ್ಡ್ ಹೀಟ್ ಕೆನಾಟ್ ಎಸ್ಕೇಪ್ ಥ್ರೂ ಗ್ಲಾಸ್. ಸೊ ಆಗೇನಾಗುತ್ತೆ? ದ ಟ್ರ್ಯಾಪ್ಡ್ ಇನ್ ಹೀಟ್ ರೈಸಸ್ ದ ಟೆಂಪರೇಚರ್. ಯಾವಾಗ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೋ ಆಗ ಫುಡ್ ವಿಲ್ ಬಿ ಕುಕ್ಡ್ ಅಪ್. ಒಬ್ಬ ಪ್ರಶ್ನೆ ಕೇಳ್ತಾನೆ, ಸರ್ ನೀವು ಬೆಳಗ್ಗೆ 7:30 ತಿನ್ಬೇಕಲ್ಲ, ಆಗಾಗತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಇಲ್ಲಿ ಅದೊಂದಿದೆ. ಈ ಸೋಲಾರ್ ಕುಕ್ಕರ್ ಈಸ್ ಯೂಸ್ಡ್ ಓನ್ಲಿ ಇನ್ ಹಾಟ್ ಸನ್. ಸೂರ್ಯನ ಬೆಳಕು ಜಾಸ್ತಿ ಇರಬೇಕು. ಈಗೇನ ಮಾಡಿ ಇಟ್ಕೊಂಡು ನಾವು ಬೆಳಗ್ಗೆ ಕುಕ್ಕರಲ್ಲಿ ಇಟ್ಕೊಂಡು ರಾತ್ರಿ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಡು ತಿನ್ಕೋಬೋದು. ಎಸ್. ನೆಕ್ಸ್ಟ್ ಸೋಲಾರ್ ವಾಟರ್ ಹೀಟರ್. ಸೋಲಾರ್ ವಾಟರ್ ಹೀಟರ್ನ ಬೆಂಗಳೂರಲ್ಲಿರೋರು ಸುಮಾರು ಜನ ನೋಡಿದ್ದೀವಪ್ಪ, ಯೂಸು ಮಾಡ್ತಿದ್ದೀವಿ. ಈಗ ಟ್ಯೂಬ್ಯುಲಾರ್ ಬಂದಿದೆ. ಈಗ ಇಲ್ಲಿ ಕೊಟ್ಟಿರೋದು ನಾನು ಹೇಳ್ತಾ ಇರೋದು ಯಾವುದು? ಹಳೆ ಸೋಲಾರ್ ವಾಟರ್ ಹೀಟರ್ ಹೇಳ್ತಿದ್ದೀನಿ. ಹೊಸದ್ರಲ್ಲಿ ಏನಪ್ಪ ಅಂದರೆ ಟ್ಯೂಬ್ಯುಲಾರ್ ವಾಟರ್ ಹೀಟರ್ಸ್ ಬಂದಿವೆ. ಅಂದರೆ ಒಂದು ಮೆಟಲ್ ಶೀಟ್ಸ್ನ ಏನು ಮಾಡ್ತಾರೆ, ಇಟ್ಬಿಡ್ತಾರೆ. ಅಲ್ಲಿ ಕಾಪರ್ ಟ್ಯೂಬ್ಸ್ ಇಟ್ಬಿಟ್ಟು ಆ ಕಾಪರ್ ಟ್ಯೂಬ್ಸ್ ಮೇಲ್ಗಡೆ ಒಂದು ಗ್ಲಾಸ್ ಪ್ಲೇಟ್ ಹಾಕೋರು ಹಳೆ ಸಿಸ್ಟಮಲ್ಲಿ. ಈಗ ಏನು ಮಾಡ್ತಾರಮ್ಮ ಅಂದರೆ ಒಂದು ಮೆಟಲ್ ಶೀಟ್ ಇಡ್ತಾರೆ. ಮೆಟಲ್ ಒಂದು ಬೇಸ್ ಹಾಕ್ಬಿಟ್ಟು ಆ ಬೇಸ್ ಮೇಲೆ ಒಂದು ಕಾಪರ್ ಕಾಯಿಲ್ ಮಾಡ್ತಾರೆ. ಆ ಕಾಪರ್ ಕಾಯಿಲ್ ಅಥವಾ ಕಾಪರ್ ಟ್ಯೂಬ್ ಇಟ್ಬಿಟ್ಟು ಆ ಕಾಪರ್ ಟ್ಯೂಬ್ ಮೇಲೆ ಒಂದು ಗ್ಲಾಸ್ ಟ್ಯೂಬ್ ಹಾಕ್ಬಿಡ್ತಾರೆ. ಆ ಗ್ಲಾಸ್ ಟ್ಯೂಬ್ನ ಒಂದು 10-12 ಒಂದು ರೋನಲ್ಲಿ ಇಡ್ತಾರೆ. ವೆನ್ ವಿ ಪಾಸ್ ವಾಟರ್, ಈ ಕಾಪರ್ ವಿಲ್ ಅಬ್ಸಾರ್ಬ್ಸ್ ಹೀಟ್ ಸನ್ ರೇಸ್ ಅಂಡ್ ದೆನ್ ಇಟ್ ವಿಲ್ ಬಿ ಹೀಟೆಡ್ ಅಪ್ ಆಸ್ ಯೂಶುವಲ್. ನಮ್ಮ ಇದು ಹೇಳಿದ್ನಲ್ಲ
ಸೋಲಾರ್ ಕುಕ್ಕರ್ ಥರನೇ ದ ಟ್ರ್ಯಾಪ್ಡ್ ಇನ್ heat trapped in agate. When we pass cold water through these pipes, the water will be heated up. The water heats up. As you know that the density of hot water is less than cold water. Hot water ಮೇಲ್ ಬರುತ್ತೆ. ಆ ಮೇಲ್ ಬಂದಿದ್ದು ಏನು ಮಾಡ್ತಾರೆ, ಅಲ್ಲಿ ಮೇಲ್ಗಡೆ ನಿಮ್ಮ ಮನೆ ಮೇಲೆ ಒಂದು ಯೆಲ್ಲೋ ಕಲರ್ ಟ್ಯಾಂಕ್ ಇದೆ ನೋಡು. ಆ ಟ್ಯಾಂಕಲ್ಲಿ ಇಟ್ ಈಸ್ ಇನ್ಸುಲೇಟೆಡ್. So thermally insulated, andre heat cannot go out of it. So adralli hot water irutte. Nee snana ಮಾಡ್ಕೊಂಡು ಹೋಗುವಾಗ ಕೊಳಾಯಿ ಬಿಟ್ರೆ ಹಾಟ್ ವಾಟರ್ ನಿನ್ನ ಬಕೆಟ್ ಬರುತ್ತೆ. ಕೋಲ್ಡ್ ವಾಟರ್ ಮತ್ತೆ ಸೋಲಾರ್ ಹೀಟರ್ಗೆ ಹೋಗುತ್ತೆ, ಸೋಲಾರ್ ಹೀಟರ್ಗೆ ಹೋಗುತ್ತೆ. ದಿಸ್ ಈಸ್ ಹೌ ವಿ ಕ್ಯಾನ್ ಗೆಟ್ ಹಾಟ್ ವಾಟರ್. ವಿ ಕ್ಯಾನ್ ಗೆಟ್ ಹಾಟ್ ವಾಟರ್. ಬಿಸಿ ನೀರು ನಮಗೆ ಸ್ನಾನಕ್ಕೆ ಸಿಗುತ್ತೆ. ಮುಂಚೆ ಎಲ್ಲ ನಾವು ಏನು ಮಾಡ್ತಿದ್ವಿ, ಸೌದೆಯಲ್ಲಿ ಕಾಯಿಸ್ಕೊತಿದ್ವಿ. ಆಮೇಲೆ ವುಡ್ ಪೌಡರ್ ಬರೋದು. ಆ ವುಡ್ ಪೌಡರ್ನ ರಾತ್ರಿ ತುಂಬಿಟ್ಟು ಬೆಂಕಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಿಸಿನೀರು ಕಾಯ್ದಿರೋದು. ಈಗೇನಿಲ್ಲ, ಸ್ವಿಚ್ ಹಾಕೋಂಗಿಲ್ಲ, ಮತ್ತೊಂದು ಇಲ್ಲ. ಬೆಳಗ್ಗೆ ಎದ್ದರೆ ಬಿಸಿ ನೀರು ಬರ್ತಾ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್ ಡಿವೈಸ್. ಈಗ ನೆಕ್ಸ್ಟ್ ಬರೋಣ, ಸೋಲಾರ್ ಸೆಲ್. ವಾಟ್ ಈಸ್ ಸೋಲಾರ್ ಸೆಲ್? Solar cell is a device which converts solar energy into electrical energy. Solar cell is a device which converts solar energy into electrical energy on the principle of photoelectric effect. Photoelectric effect. ಏನು sir ಇದು photoelectric effect? When sun rays falls on certain elements, they emit electrons. And these electrons are known as photoelectrons. ಇಲ್ಲಿ ನಾವು we use solar cells ಅಲ್ಲಿ we use silicon, semiconductor silicon. So silicon ಮೇಲೆ sun rays ಬಿದ್ದಾಗ it emits electrons, and then we get solar energy will be converted into ಎಲೆಕ್ಟ್ರಿಕಲ್ ಎನರ್ಜಿ. ಸೋಲಾರ್ ಎನರ್ಜಿ ಏನಾಗುತ್ತಮ್ಮ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಮಾರ್ಪುಗೊಳ್ಳುತ್ತದೆ. ಅರ್ಥ ಆಯ್ತೇನ್ರಿ? ಈ ಸಿಲಿಕಾನ್ ಸೆಲ್ಸ್ನ ಯೂಸ್ ಮಾಡೋದು ಕಂಪ್ಯೂಟರ್ಸಲ್ಲಿ. ದೇರ್ ಫಾರ್ ಬ್ಯಾಂಗ್ಳೂರ್ ಈಸ್ ಕಾಲ್ಡ್ ಆಸ್ ಸಿಲಿಕಾನ್ ಸಿಟಿ. ಬೆಂಗಳೂರಿಗೆ ಏನಂತ ಹೆಸರು? ಸಿಲಿಕಾನ್ ಸಿಟಿ ಅಂತ ಹೆಸರು ಬಂದಿದೆ. ಅರ್ಥ ಆಯ್ತೇನ್ರಿ? ಬ್ಯಾಂಗ್ಳೂರ್ ಈಸ್ ನೋನ್ ಆಸ್ ಸಿಲಿಕಾನ್ ಸಿಟಿ ಬಿಕಾಸ್ ಆಫ್ solar cell, that is silicon. These silicon cells, that is solar cells, are used in computers. Sir, ನಾವೆಲ್ಲಿ ನೋಡ್ಬೋದು ಸರ್? BHEL ಅಂತ ಒಂದು ಫ್ಯಾಕ್ಟ್ರಿ ಇದೆ ಮೈಸೂರು ರೋಡ್ಲಿ. ಅಲ್ಲಿ ಹೋದ್ರೆ ನೀನು ಟ್ರಾಫಿಕ್ ಸಿಗ್ನಲ್ಗೆ ಒಂದು ಪ್ಲೇಟ್ ಇಟ್ಟಿದ್ದಾರೆ ಮೇಲ್ಗಡೆ. ಆ ಪ್ಲೇಟ್ ಏನಪ್ಪ ಅಂದರೆ ದಟ್ ಈಸ್ ಎ ಸೋಲಾರ್ ಸೆಲ್. Solar cell. A solar cell connected in series forms a solar panel. Solar cells connected in series forms a solar panel. Okay, istella irodu its use ಏನು ಸರ್? solar cells na ನಾವು first advantage ಕಲ್ತ್ಕೊಂಡ್ಬಿಡೋಣ. It uses renewable source of energy. Bill kattongilla. Ernedu. It produces electricity which does not cause pollution. Thermal power plant al nodidvi ನಾವು pollution ಆಗ್ತಾ ಇತ್ತು. ಇಲ್ಲಿ pollution ಆಗಲ್ಲ. It can be used in remote areas. ಕಾಡ್ ತೊಗೊಂಡೋಗ್ಬಿಟ್ಟು ಸೋಲಾರ್ ಸೆಲ್ ಹಾಕ್ಬಿಟ್ರೆ ಬರುತ್ತೆ. ಅಲ್ಲಿಗೆ ನಾವು ಎಲೆಕ್ಟ್ರಿಕ್ ಲೈನ್ ಎಳೆಯೋಕ್ಕಾಗಲ್ಲ. ಎಲ್ಲಿ ನಾವು ಎಲೆಕ್ಟ್ರಿಕ್ ಲೈನ್ ಎಳೆಯೋಕ್ಕಾಗಲ್ವೋ ದೇರ್ ವಿ ಕ್ಯಾನ್ ಯೂಸ್ ದಿಸ್ ಸೋಲಾರ್ ಸೆಲ್ಸ್. ನಮ್ಮ ಇದಿದೆಯಲ್ಲಮ್ಮ ಅದು ಸ್ಯಾಟಲೈಟ್ಸ್. ದ ಸೋರ್ಸ್ ಆಫ್ ಎನರ್ಜಿ ಇನ್ ಸ್ಯಾಟಲೈಟ್ಸ್ ಆರ್ ಸೋಲಾರ್ ಸೆಲ್ಸ್. ದ ಸೋರ್ಸ್ ಆಫ್ ಎನರ್ಜಿ ಇನ್ ಸ್ಯಾಟಲೈಟ್ಸ್ ಆರ್ ಸೋಲಾರ್ ಸೆಲ್ಸ್. ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಇನ್ ಸ್ಯಾಟಲೈಟ್ಸ್ ದ ಸೋರ್ಸ್ ಆಫ್ ಎನರ್ಜಿ ಈಸ್ ಸೋಲಾರ್ ಸೆಲ್ ಅಂತ ಹೇಳ್ಬೇಕು. ಇದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಸೋಲಾರ್ ಸೆಲ್ಸ್ ಆರ್ ಕಾಸ್ಟ್ಲಿ ಬಿಕಾಸ್ ಯು ಹ್ಯಾವ್ ಟು ಯೂಸ್ ಎ ಸ್ಪೆಷಲ್ ಗ್ರೇಡ್ ಆಫ್ ಸಿಲಿಕಾನ್. ಸ್ಪೆಷಲ್ ಗ್ರೇಡ್ ಆಫ್ ಸಿಲಿಕಾನ್. ಆಮೇಲೆ
ಈ ಸಿಲ್ವರ್ನ ಯೂಸ್ ಮಾಡ್ತೀವಿ ಇದರಲ್ಲಿ, ದಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಿವ್. ದ ಕರೆಂಟ್ ಪ್ರೊಡ್ಯೂಸ್ಡ್ DC and it has to be converted into AC. ಸೊ ಇಲ್ಲಿ ಕಾಸ್ಟ್ ವೈಸ್ ನೋಡಿದಾಗ, ಬೆಲೆ ವಿಚಾರವಾಗಿ ನೋಡಿದಾಗ ಸೋಲಾರ್ ಸೆಲ್ಸು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಮತ್ತೊಂದು ಏನಪ್ಪ ಅಂದರೆ, ಸೋಲಾರ್ ಎನರ್ಜಿ ಈಸ್ ನಾಟ್ ಅವೈಲಬಲ್ 24/7. ಈಗ ಆಸ್ಟ್ರೇಲಿಯಲ್ಲಿ ಸೋಲಾರ್ ಕಾರ್ ಬಂದಿದೆಯಂತೆ ಅಂತೆ, ನಾನು ನೋಡಿಲ್ಲ. ಸೋಲಾರ್ ಕಾರು, ಅದ್ರ ಮೇಲ್ಗಡೆ ಒಂದು ಪ್ಯಾನಲ್ ಇರುತ್ತಂತೆ, ಪ್ಯಾನಲ್ನ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೋಲಾರ್ ಸೆಲ್ಲು ಎನರ್ಜಿಗೆ ಹೋಗ್ತಾ ಇರುತ್ತಂತೆ. ಬಟ್ ಅವ್ರು ಅದಕ್ಕೊಂದು ಆಲ್ಟರ್ನೇಟ್ ಕೊಟ್ಟಿದ್ದಾರೆ, ಆ ಥರದನ್ನ ಹೈಬ್ರಿಡ್ ಕಾರ್ಸ್ ಅಂತ ಕರೀತಾರೆ. ಹೈಬ್ರಿಡ್ ಕಾರ್ಸಲ್ಲಿ ಈಗ ನಮ್ಮ ಇಂಡಿಯಾಲು ಬರ್ತಾ ಇದೆ, ಬೋತ್ ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಕ್ ಕರೆಂಟ್ ಹಾಕ್ಕೊಂಡು ಚಾರ್ಜ್ ಮಾಡ್ಕೋಬೋದು, ಹಾಗೇನೆ ನೀನು ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸ್ಕೋಬೋದು. ಅರ್ಥ ಆಯ್ತೇನಪ್ಪ? ಅದನ್ನ ನಾವು ಹೈಬ್ರಿಡ್ ಕಾರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ಮೂಲ ಏನು? ದ ಮ್ಯಾನ್ ವಾಂಟ್ಸ್ ಟು ಬಿ ಈಸಿ. ತನ್ನ ಕೆಲಸನ ಸುಲಭ ಮಾಡ್ಕೋಬೇಕು. He wants someone to do his work. Therefore, he has invented many machines. ಹಲವಾರು ಮಷೀನ್ಗಳನ್ನ ಮನುಷ್ಯ ಕಂಡಿಡಿತಾನೆ ಅವನೇ, ಟು ಮೇಕ್ ಹಿಸ್ ವರ್ಕ್ ಈಸಿ. ಅವನ ಕೆಲಸನ ಸುಲಭೀಕರಿಸ್ಕೊಳಕ್ಕೋಸ್ಕರ. ನೋಡಿ, ಈಗ ನೋಡಿ, ಇದು ಸೋಲಾರ್ ಕುಕ್ಕರ್ ನೋಡಿ, ಒಂದು ಬಾಕ್ಸ್ ಇದೆ, ಅದರೊಳಗೆ ಅಲ್ಯೂಮಿನಿಯಂ ಡಬ್ಬಗಳಿವೆ. ಆ ಡಬ್ಬಗಳು, ಆ ಬಾಕ್ಸ್ಗಳಿಗೂ ನಾವು ಇಟ್ ಹ್ಯಾಸ್ ಬೀನ್ ಪೇಂಟೆಡ್ ಬ್ಲ್ಯಾಕ್. ಎದುರುಗಡೆ ಒಂದು ಮಿರರ್ ಇದೆ. ಒಬ್ಬ ಕೇಳಿದೆ, ವೈ ಮಿರರ್ ಈಸ್ ಯೂಸ್ಡ್ ಇನ್ ಸೋಲಾರ್ ಕುಕ್ಕರ್ ಅಂದರೆ ಅವನು ಹೇಳ್ದೆ, ಇಟ್ ಈಸ್ ದೇರ್ ಫಾರ್ ದ ಲೇಡಿ ಹೂ ಕುಕ್ಸ್ ಟು ಮೇಕಪ್ ಅಂದ. ಅಲ್ಲಿ ಹಂಗಲ್ಲ ಕಣಪ್ಪ, ಅದಿರೋದೇನಕ್ಕೆ, ಸನ್ ರೇಸ್ನ ನಮ್ಮ ಗ್ಲಾಸ್ ಮೇಲೆ ಬೀಳಿಸ್ಬೇಕು. ಇಲ್ಲೇನು ಮಾಡ್ತೀವಿ, ಬಾಕ್ಸ್ ಇಟ್ಬಿಡ್ತೀವಿ, ಸನ್ ರೇಸಲ್ಲಿ ಇಟ್ಬಿಟ್ಟು ಒಂದರಲ್ಲಿ ಅನ್ನ ಒಂದರಲ್ಲಿ ಹುಳಿ ಇಡ್ತೀವಿ. ವಿ ಕ್ಲೋಸ್ ದ ಗ್ಲಾಸ್ ಡೋರ್ ಅಂಡ್ ಮೇಕ್ ದ ಸನ್ ರೇಸ್ ಟು ಇನ್ಸಿಡೆಂಟ್ ಆನ್ ದಿಸ್ ಗ್ಲಾಸ್ ಪ್ಲೇಟ್ ಮೇಲೆ ಬೀಳ್ಬೇಕ್ರಿ. ಅದಕ್ಕೆ ಏನು ಮಾಡ್ತೀವಿ, ಕನ್ನಡಿ ಹಿಡಿತೀವಿ, ಮಿರರ್. ಇಲ್ಲಿ ನೋಡಿ, ಇಲ್ಲಿ ತಮಗೆ ಇದು ಕಾಣಿಸ್ತಾ ಇದೆನೋ, ಸೋಲಾರ್ ವಾಟರ್ ಹೀಟರ್ ರೈಟ್ ಸೈಡಲ್ಲಿ. ಸೋಲಾರ್ ವಾಟರ್ ಹೀಟರಲ್ಲಿ ಟ್ಯೂಬ್ಯುಲರ್ ಟೈಪ್ ಆಫ್ ಸೋಲಾರ್ ವಾಟರ್ ಹೀಟರ್ ಇದೆ. ಇಲ್ಲಿ ಗಮನಿಸ್ಬೇಕು ನೀವು, ಆ ಟ್ಯೂಬ್ಗಳಲ್ಲಿ ಏನಿದೆಯಮ್ಮ ಅಂದರೆ ಕಾಪರ್ ಪ್ಲೇಟ್ ಇದೆ. ಕಾಪರ್ ಪ್ಲೇಟ್ ಅಥವಾ ಕಾಪರ್ ರಾಡ್ ಥರ ಇಟ್ಟಿರ್ತಾರೆ. ಅಲ್ಲಿ ನಾವು ಈ ಸನ್ ರೇಸು ಅದ್ರ ಮೇಲೆ ಬೀಳುತ್ತೆ. ಮೇಲ್ಗಡೆ ಇದೆಯಲ್ಲಮ್ಮ ದೊಡ್ಡ ಸಿಲಿಂಡರು, ದಟ್ ಸಿಲಿಂಡರ್ ಈಸ್ ದ ಹಾಟ್ ವಾಟರ್ ಟ್ಯಾಂಕ್. ಆ ವಾಟರ್ ಟ್ಯಾಂಕ್ಗೆ 2 ಪೈಪ್ ಕೊಟ್ಟಿರ್ತಾರೆ. ಒಂದು ಕೆಳಗಡೆ, ಒಂದು ಲೋಯರ್ ಎಂಡಲ್ಲಿ, ಇನ್ನೊಂದು ಟಾಪ್ ಎಂಡಲ್ಲಿ. ಲೋಯರ್ ಎಂಡಿಂದ ಕೋಲ್ಡ್ ವಾಟರ್ ಬರುತ್ತೆ. ಎಲ್ಲಿಂದ ಬರುತ್ತೆ ಸರ್? ನಾವು ಸಂಪಿಂದ ತಗೊಂಡೋಗ್ಬಿಟ್ಟು ನಮ್ಮ ಮನೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿರ್ತೀವಿ. ಫ್ರಮ್ ಓವರ್ ಹೆಡ್ ಟ್ಯಾಂಕಿಂದ ಅದಕ್ಕೊಂದು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಯಾವಾಗ ಸನ್ ರೇಸ್ ಬೀಳುತ್ತೆ, ಸನ್ ರೇಸ್ ಬೀಳಿದಾಗ ಆ ಸನ್ ರೇಸು ಈ ಟ್ಯೂಬ್ ಮೇಲೆ ಬೀಳುತ್ತೆ. ಟ್ಯೂಬಲ್ಲಿರೋ ನೀರು ಹೀಟ್ ಆಗುತ್ತೆ. ಹಾಟ್ ವಾಟರ್ ವಿಚ್ ಫ್ಲೋಸ್ ಇನ್ ಟು ದ ಯಾವುದು ಮೇಲ್ಗಡೆ ಇರೋ ಸಿಲಿಂಡರ್ಗೆ ಹೋಗುತ್ತೆ. ನಾವು ಮನೆಯಲ್ಲಿ ಸ್ನಾನ ಮಾಡುವಾಗ ಹಾಟ್ ವಾಟರ್ ಯೂಸ್ ಮಾಡ್ದಂಗೆ ಅಗೇನ್ ಕೋಲ್ಡ್ ವಾಟರ್ ವಿಲ್ ಎಂಟರ್ ಆಗುತ್ತೆ. ಅರ್ಥ ಆಯ್ತೇನ್ರಿ? ನೋಡಿದು ಸೋಲಾರ್ ಸೆಲ್. ಸೊ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಎಲ್ಲ ಮಾಡೋರೆ. ಇದು ಎನ್ ಟೈಪ್ ಸೆಮಿ ಕಂಡಕ್ಟರ್. ಸೊ ಸೋಲಾರ್ ಸೆಲ್ ಮೇಲೆ ಸನ್ಲೈಟ್ ಬಿದ್ದಾಗ ಸೋಲಾರ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೋಲಾರ್ ಎನರ್ಜಿ ಏನಾಗುತ್ತಪ್ಪ? ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ ಬೈ ದ ಪ್ರಿನ್ಸಿಪಲ್ ಆಫ್ ಫೋಟೋಕೆಮಿಕಲ್ ಎಫೆಕ್ಟ್. ಕರೆಂಟ್ ಬಲ್ಬ್ಗೆ ಹೋಗುತ್ತೆ, ಬಲ್ಬ್ ಉರಿಯುತ್ತೆ. ಅರ್ಥ ಆಯ್ತೇನ್ರಿ? ಸೊ ಸೋಲಾರ್ ಪ್ಯಾನಲ್ ನೋಡಿ ಇಲ್ಲಿದೆ. ಸೋಲಾರ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಈಸ್ ನೋನ್ ಆಸ್ ಸೋಲಾರ್ ಪ್ಯಾನಲ್. ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ
ಈಗ ಏನು ಮಾಡ್ತಾರಪ್ಪ ಅಂದರೆ ಟಾಪ್ ರೂಫ್ ಇದೆಯಲ್ಲ, ರೂಫ್ ಮೇಲೆ ಇವನ್ನ ಹಾಕ್ಸ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ದೆ ನೀಡ್ ನಾಟ್ ಬೈ ಎಲೆಕ್ಟ್ರಿಸಿಟಿ ಫ್ರಮ್ ಅವರ್ ಎಲೆಕ್ಟ್ರಿಸಿಟಿ ಬೋರ್ಡ್. KEB ಅವ್ರ ಹತ್ರ ಕರೆಂಟ್ ತಗೊಳಂಗೆ ಇಲ್ಲ, ಅವರೇನೇನೆ ಎಲ್ಲ ಕರೆಂಟ್ನ ತಯಾರು ಮಾಡ್ಕೋತಾರೆ. ನಾನು ಹೇಳಿದ್ನೆಲ್ಲ BHEL ಫ್ಯಾಕ್ಟ್ರಿ ಹತ್ರ ಇದೆ ಅನ್ನೋದು ಇದೇನಿದು ಸೋಲಾರ್ ಲ್ಯಾಂಪ್. ಸೊ ಇದಕ್ಕೆ ಏನು ಮಾಡ್ತಾರೆ, ಆಟೋಮ್ಯಾಟಿಕ್ ಸ್ವಿಚ್ ಹಾಕ್ಬಿಟ್ಟಾರೆ, ಕತ್ಲೆ ಆಗ್ತಿದ್ದಂಗೆ ಹತ್ಕೊಳುತ್ತೆ. ಅರ್ಥ ಆಯ್ತೇನ್ರಿ? ನೋಡಿ, ಅಲ್ಲಿ ಒಂದು ಸೋಲಾರ್ ಪ್ಯಾನಲ್ ಈಸ್ ಅಡ್ಜಸ್ಟೆಡ್ ಟು ಇಟ್. ಸೋಲಾರ್ ಪ್ಯಾನಲ್ನ ಮೇಲಿಟ್ಟಿದ್ದಾರೆ. ಇಲ್ಲಿ ಒಂದು ಸೋಲಾರ್ ಪ್ಯಾನಲ್ನ ಒಂದು ಬಿಲ್ಡಿಂಗ್ಗೆ ಹಾಕ್ಬಿಟ್ಟಿದ್ದಾರೆ, ಬಿಕಾಸ್ ದ ಬಿಲ್ಡಿಂಗ್ ಶುಡ್ ಗೆಟ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಏನು ಮಾಡಿದ್ದಾರೆ, ಸೋಲಾರ್ ಪ್ಯಾನಲ್ನ ಏನಕ್ಕೆ ಇಟ್ಟಿದ್ದಾರೆ, ಒಂದು ಲ್ಯಾಂಪ್ಗಾಗೋಷ್ಟು ಮಾತ್ರ ಇಟ್ಟಿದ್ದಾರೆ. ಈವನ್ ಯು ಕ್ಯಾನ್ ಬೈ, ನಿಮ್ಮ ಮನೆಗೂ ತಗೋಬೋದು. ಸೊ ಆಲ್ವೇಸ್ ಟ್ರೈ ಟು ಯೂಸ್ ದಿಸ್ renewable sources of energy. Renewable sources of energy. Now, why we have to use renewable sources of energy? The first thing is they do not cause pollution. ಅವು ಪೊಲ್ಯೂಷನ್ ಉಂಟು ಮಾಡಲ್ಲ, ಮೊದಲನೇದು. ಎರಡನೇದು, they do not get exhausted. ಅವು ಮುಗ್ದೋಗೋದಿಲ್ಲ. They do not get exhausted. ಅದಕ್ಕೇನೆ there is a Chini proverb which says that give a fish net to a person who is hungry, do not give him fish. ಒಬ್ಬ ಹಸ್ತಿರೋನಿಗೆ ನೀನು ಫಿಶ್ ಕೊಟ್ರೆ ಇಟ್ಕೊಂಡು ತಿಂದ್ಬಿಡ್ತಾನೆ. ಅದೇ ಫಿಶ್ ನೆಟ್ ಕೊಟ್ರೆ ಅವನು ಎನಿ ಟೈಮ್ he can go for fishing and get the fish. ಅಂದ್ರೆ ಅರ್ಥ ಏನೋ, ಹುಡುಗರಿಗೆ ದುಡ್ಡು ಕೊಡಬೇಡಿ, ಅವ್ರಿಗೆ ಬುದ್ಧಿ ಕೊಡಿ, ಎಜುಕೇಟ್ ದೆಮ್ so that they can earn their own food ಅಂತ. ಓಕೆ, ತಕ್ಷಣ ನಾನು ಗಿವ್ ಎ ಫಿಶ್ ನೆಟ್ ಅಂದ ತಕ್ಷಣ ನಮ್ಮ ಹುಡುಗ ಒಬ್ಬ ಕೇಳ್ಬಿಡ್ತಾನೆ, ಸರ್ ಬೆಂಗಳೂರು ಹುಡುಗಂಗೆ ಫಿಶ್ ನೆಟ್ ಕೊಟ್ರೆ ಏನು ಮಾಡ್ತಾನೆ ಅಂದರೆ ಗುಜ್ರಿಲ್ ಮಾರ್ಬಿಟ್ಟು ಮುಂದಕ್ಕೆ ಕೊಟ್ಟಾಗ್ತಾನೆ. ಓಕೆ, ಈಗ ಎನರ್ಜಿ ಫ್ರಮ್ ದ ಸಿ. ಸೊ ಟೈಡಲ್ ಎನರ್ಜಿ ಅಂತ ಒಂದಿದೆ. ವಾಟ್ ಆರ್ ಟೈಡ್ಸ್? Tides are the abnormal rise in water due to gravitational attraction. ನೋಡು, ಅದನ್ನ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳೋರೆ. ಆಕ್ಚುಲಿ ಅವ್ರಿಗೆ ಸೈನ್ಸು ಗೊತ್ತಿತ್ತು. ಚಂದ್ರೋದಯಕ್ಕೆ ಅಂಬುದಿ ಉಬ್ಬುವುದಯ್ಯ ಅಂದ್ರೇನು? ಈ ಟೈಡ್ಸ್ ಯೂಶಲಿ ದೇ ಆರ್ ಮೋರ್ ಡ್ಯೂರಿಂಗ್ full moon day. So ತಮಗೆ ಗೊತ್ತು ಏನು, as because of the motion of earth and the sun, the size of the moon visible to us increases day by day and it will be full. You can see the full disk on full moon day. After the full moon day it goes on decreasing and will become zero, that is no moon day. So one full moon day to one no moon day will be 15 days. One full moon to another full moon we take 1 month. Adana lunar calendar anbuttu ನಾವು ಫಾಲೋ ಮಾಡ್ತಿದ್ವಿ. ವಾಟ್ ಕ್ಯಾಲೆಂಡರ್ ವಿ ಆರ್ ಫಾಲೋಯಿಂಗ್ ಈಸ್ ಲೂನಾರ್ ಕ್ಯಾಲೆಂಡರ್. ಅದನ್ನೇನೆ ನಾವು ಚಾಂದ್ರಮಾನ ಯುಗಾದಿ ಅಂತ ಆಚರಿಸೋದು ಸೌತ್ ಇಂಡಿಯನ್ಸ್. ಚಾಂದ್ರಮಾನ ಯುಗಾದಿ ಹಬ್ಬ ಅಂತ ಬರುತ್ತಲ್ಲ ಮಾರ್ಚ್ ತಿಂಗಳಲ್ಲಿ, that is based on this motion. ನೋಡಿ, ಅವ್ರು ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಚಂದ್ರೋದಯಕ್ಕೆ ಅಂಬುದಿ ಉಬ್ಬುವುದಯ್ಯ, ಅದನ್ನೇ ಗ್ರಾವಿಟೇಷನ್. ಈಗ ಮೂನು ನಮಗೆ ಹತ್ರ ಬಂದಾಗ ಏನಾಗುತ್ತೆ, ಫುಲ್ ಡಿಸ್ಕ್ ಕಾಣಿಸಿದಾಗ ಇಟ್ಸ್ ನಿಯರ್ ಟು ಅರ್ತ್, ದೇರ್ ಫೋರ್ ವಾಟರ್ ರೈಸಸ್ ಟು ದ ಗ್ರಾವಿಟೇಷನ್ ಆಫ್ ದ ಮೂನ್. ಚಂದ್ರ ಕುಂದುವನು. ಚಂದ್ರನ ಸೈಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಫುಲ್ ಮುಂಡೆ ಆದ್ಮೇಲೆ ಕಮ್ಮಿ ಆಗತ್ತೆ. ಅರ್ಥ ಆಯ್ತೇನೋ? ಚಂದ್ರಂಗೆ ರಾಹು ಅಡ್ಡ ಬಂದಾಗ ಅಂಬುದಿ ಏನ ಮಾಡುವುದು? ಎಕ್ಲಿಪ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ವೆನ್ ದೇರ್ ಈಸ್ ಎಕ್ಲಿಪ್ಸ್ ವಿ ಆರ್ ನಾಟ್ ಏಬಲ್ ಟು ಸೀ ದ ಮೂನ್, ದೆನ್ ಡಸ್ ದಿಸ್ ಸಿ ಹೆಲ್ಪ್ಸ್ ಮೂನ್. ಚಂದ್ರಂಗೆ ರಾಹು ಅಡ್ಡ ಬಂದಾಗ ಅಂಬುದಿ ಏನ ಮಾಡುವುದು? ಆರಿಗಾರು ಇಲ್ಲ, ಕೆಟ್ಟವಂಗೆ ಕಳೆ ಇಲ್ಲ. Nobody will help you. If you are defeated, you will be defeated. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, when you fail in the examination, nobody will cry for you.
If you pass in the examination, all will join with your ಜಾಯ್ಫುಲ್ ಡೇಸ್. ಸಂತೋಷಕ್ಕೆ ಸರ್ವರು, ನೋವಿಗೆ ನಾನೊಬ್ಬನೇ ಅಂತ. ಸಂತೋಷಕ್ಕೆ ಏನು ಮಾಡ್ತಾರೆ ಸರ್ವರು, ನಿನಗೆ ಖುಷಿ ಆಯಿತು 90% ಬಂತು, ನನಗೂ ಸ್ವೀಟ್ ಕೊಡಿಸ್ತೀಯ, ಅಕ್ಕಪಕ್ಕದವ್ರಿಗೂ ಸ್ವೀಟ್ ಕೊಡಿಸ್ಬಿಡ್ತೀಯ. ಬೈ ಚಾನ್ಸ್ ಇಫ್ ಯು ಫೇಲ್, ನಾನು ಬಂದು ನಿಂಗೆ ಸಮಾಧಾನ ಹೇಳಲ್ಲ, ಯಾರೂ ಹೇಳಲ್ಲ, ನೀನು ಒಬ್ಬನೇ. ಸೋಲು ಒಂಟಿ, ಗೆಲುವಿಗೆ ತುಂಬ ನೆಂಟರು ಅಂತ. ಓಕೆ, ಸೊ ಟೈಡಲ್ ಎನರ್ಜಿಗೆ ಬಂದ್ಬಿಡೋಣ. ಸೊ attraction of the moon causes tides. ಇಲ್ಲಿ a narrow opening between land and the sea ಮಧ್ಯದಲ್ಲಿ ಒಂದು ಡ್ಯಾಮ್ ತರ ಕಟ್ಕೋತಾರೆ. The movement of water during high tide, ಜಾಸ್ತಿ ರೈಸ್ ಆದಾಗ ಏನು ಮಾಡ್ತಾರೆ, it is used to run the turbines. ಹಿಂಗೆ ರೈಸ್ ಆಗಿ ಹಿಂಗೆ ಕೆಳಗಡೆ ಬೀಳುತ್ತಲ್ಲಪ್ಪ, ಆ ಕೆಳಗಡೆ ಬೀಳೋದನ್ನ it is used to run the turbine, and then we can generate electric current. We can generate electric ಕರೆಂಟ್. ಹಾಗೇನೆ ಸಿ ವೇವ್ ಎನರ್ಜಿ, ವೇವ್ಸ್ ತಾವು ನೋಡಿದ್ದೀರ. ಸೊ ಸಮುದ್ರದಲ್ಲಿ ವೇವ್ಸ್ ನೋಡೋಕ್ಕೆ ಹೋಗ್ತೀವಿ, ಇನ್ನೇನಕ್ಕೆ ಹೋಗ್ತಾರೆ. ಆ ವೇವ್ಸು ಹಿಂಗೆ ಫಾಸ್ಟಾಗಿ ಹಿಂಗೆ ಬರುತ್ತಲ್ಲ, ಆ ವೇವ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರನ್ ದ ಟರ್ಬೈನ್ಸ್ ಆ್ಯಂಡ್ ದೆನ್ ವಿ ಕ್ಯಾನ್ ಗೆಟ್ ದ ಎನರ್ಜಿ. ಹಾಗೇನೆ there is a temperature difference between the warm surface of water and the cold water at the bottom of the ocean. This difference is about 20 degrees. The warm surface of water is used to boil liquid ammonia, and the vapor is used to rotate. The turbines are generated to produce electricity. The cold water from the bottom is then pumped up to the cool the vapor back to liquid. Illi ocean thermal energy, the thermal energy of ocean is used to get electric current. So energy from the sea, which are the different types of energies we can expect from the sea: tidal energy, sea wave energy, ocean thermal energy. Ocean thermal energy ನೋಡಿ, ಇಲ್ಲಿ tidal energy ಹೆಂಗಿದೆ, ಇಲ್ಲಿ ಟೈಡ್ಸ್ ಬರುತ್ತೆ, ಮೈನ್ ವಾಲ್ವ್ ಕ್ಲೋಸ್ಡ್, ಒಂದು ವಾಲ್ವ್ ಮಾಡಿದ್ದಾರೆ, ಟರ್ಬೈನ್ ಟು ಆಪರೇಷನ್. ಇಲ್ಲಿ ಟೈಡ್ ಬಂದಿದ್ದೇನಾಗುತ್ತೆ, ಇಟ್ ವಿಲ್ ರಶಸ್ ಇನ್ ಟು ದಿಸ್ ಆ್ಯಂಡ್ ದೆನ್ ದ ಟರ್ಬೈನ್ ವಿಲ್ ರನ್ಸ್. ಆ ಟರ್ಬೈನ್ ರನ್ ಆದಾಗ ಆ ವಾಲ್ವ್ ಓಪನ್ ಮಾಡ್ತಾರೆ, ನೀರು ಆಚೆ ಹೋಗುತ್ತೆ. ದಿಸ್ ಇಸ್ ಹೌ ವಿ ವಿಲ್ ಗೆಟ್ ಟೈಡಲ್ ಎನರ್ಜಿ. ಟೈಡ್ಸ್ ಅಂದ್ರೆ ಗೊತ್ತಾಯ್ತಲ್ಲಪ್ಪ, ದ ರೈಸ್ ಇನ್ ದ ಸಿ ಲೆವೆಲ್ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಈಸ್ ನೋನ್ ಆಸ್ ಟೈಡ್. ಅರ್ಥ ಆಯ್ತನೆಯಾ? ನೋಡಿಲಿ, ಸಿ ವೇವ್ ಎನರ್ಜಿ, wells turbines turns in the form of, not a waves ಹಿಂಗೆ ಬರುತ್ತೆ, it runs the turbine. Wave will run the turbine. ನೋಡಿ ಹಿಂಗೆ ಬಂದಿದ್ದು ಹಿಂಗೆ ಏನು ಮಾಡುತ್ತೆ, ಟರ್ಬೈನ್ ರನ್ ಮಾಡುತ್ತೆ, ರನ್ ಮಾಡಿ ವಾಟರ್ ವಿಲ್ ಕಮ್ ಡೌನ್. So water come down ಆಗುತ್ತೆ. The wave is used to run the turbine. Wave used to run the turbine. ನೋಡಿಲಿ, ವಾರ್ಮ್ ಸರ್ಫೇಸ್ ಆಫ್ ವಾಟರ್ ಸರ್ಫೇಸ್ ಅಲ್ಲಿ ಎರಡು ಇರುತ್ತೆ, ಒಂದು ನಾರ್ಮಲ್ಲು, ಒಂದು ಕೋಲ್ಡು, ಒಂದು ವಾಟರ್ ಸರ್ಫೇಸು. ಆ ಹಾಟ್ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ, ಯೂಸಿಂಗ್ ದ ಟೆಂಪರೇಚರ್ we can boil ammonia. ಅಮೋನಿಯಾನ ಏನು ಮಾಡ್ತೀವಿ, ವೇಪರ್ ಮಾಡ್ತೀವಿ. that vapor is used. You can see here there are 2 layers water ಅಲ್ಲಿ. ನೀವೇ ಮಾಮೂಲಿ ಯಾವಾಗಾದರೂ ಈ ನೀರು ಹತ್ರ ಹೋದಾಗ, ನದಿ ಹತ್ರ ಹೋದಾಗ ಹಿಂಗೆ ಅನ್ನಿ, ಸ್ವಲ್ಪ ಬಿಸಿ ಅನಿಸುತ್ತೆ ಸರ್ಫೇಸ್, ಹಿಂಗೆ ಅಳ್ಳಾಡ್ಸ್ಬಿಟ್ಟು ಒಳಗಡೆ ಕೈ ಹಿಡಿ, ತಣ್ಣಗಾಗತ್ತೆ. ಅರ್ಥ ಆಯ್ತೇನೋ? ಇನ್ನೊಂದು, ಈವನ್ ನಿಮ್ಮಲ್ಲಿ ಬಾಯ್ಲರ್ ಇದ್ದರೆ, ಆ ಬಾಯ್ಲರ್ ಸ್ವಿಚ್ ಹಾಕ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಸ್ವಿಚ್ ಹಾಕ್ಬಿಟ್ಟು ವಾಟರ್ ಸರ್ಫೇಸ್ ನೋಡು, ಮೇಲ್ಗಡೆ ಬಿಸಿ ಅನಿಸುತ್ತೆ. ಸ್ನಾನ ಮಾಡ್ತಾ ನೀರು ತಣ್ಣಗಾಗತ್ತೆ. ವೈ? ಬಿಕಾಸ್ ಹಾಟ್ ವಾಟರ್ ಈಸ್ ಹ್ಯಾವಿಂಗ್ ಲೋ ಡೆನ್ಸಿಟಿ, ಇಟ್ ವಿಲ್ ಕಮ್ ಟು ದ ಹೈಯರ್ ಸರ್ಫೇಸಸ್ ಮೇಲ್ಗಡೆ ಬರುತ್ತಪ್ಪ. ಅರ್ಥ ಆಯ್ತಾ? ಇವೆಲ್ಲ ಏನು ಅಂದರೆ ಸೈನ್ಸ್. ಜಿಯೋಥರ್ಮಲ್ ಎನರ್ಜಿ. ನಾವು ಈ ಭೂಮಿ ಮೇಲೆ ಕುತ್ಕೊಂಡಿದ್ದೀವಿ ರೀ, ನೋಡಿದ್ರೆ ಏನು ಇಲ್ಲ, ಶಾಂತ ಅನಿಸುತ್ತೆ. ಇಫ್ ಯು ಗೋ ಡೀಪ್ ಇನ್ ಟು ದಿ ಅರ್ತ್,
ಕೆಳಗಡೆ ಹೋಗ್ತಾ ಹೋಗ್ತಾ we can see that hot magma is flowing. ಕೆಳಗಡೆ ಹಾಟ್ ಮ್ಯಾಗ್ಮಾ ಹೋಗ್ತಾ ಇರುತ್ತೆ. ಆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ಅದ್ರ ಮೇಲೆ ಬ್ಲಾಕ್ಸ್ ಹೋಗ್ತಾ ಇರುತ್ತೆ. Those blocks will interlock in some areas and the high energy will rush us out. This rushing of high energy outside is known as a volcano. ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಅಲ್ಲಿ ಏನು ದೇವ್ರ ಗುಣ ರೀ, ಅಲ್ಲಿ ಹೋಗ್ಬಿಟ್ರೆ ಒಂದು ಹೊಂಡ ಇದೆ, ಅಂದರೆ ಒಂದು ವೆಲ್ ಇದೆ, 2 ಬಾವಿ ಇದೆ ರೀ, ಒಂದು ಬಾವಿಲಿ ಹಾಟ್ ವಾಟ್ರು, ಇನ್ನೊಂದು ಬಾವಿಲಿ ಕೋಲ್ಡ್ ವಾಟ್ರು, ಏನು ಲೀಲೆಪ್ಪ ನಮ್ಮ ದೇವ್ರದ್ದು ಭಗವಂತ ಅಂತಾರೆ. ಅವ್ರೇನು ಮಾಡ್ತಾರೆ, ಆ ಬಿಸಿ ನೀರು ಹಾಕೊಂಬಿಟ್ರೆ ಎಲ್ಲ ರೋಗನೂ ಒಟ್ಟಾಗುತ್ತೆ, 100% ಹೋಗುತ್ತೆ. ನೋಡಿ ಇಲ್ಲಿ ಹಾಟ್ ಸ್ಪಾಟ್ಸ್ ಅಂತ ಇದೆ. ಇಲ್ಲಿ ದ ಡೀಪರ್ ರೀಜನ್ ಆಫ್ ದ ಅರ್ತ್ ಕ್ರಸ್ಟ್ ಈಸ್ ವೆರಿ ಹಾಟ್. ನಾನು ಹೇಳಿದ್ ನಮ್ಮ ಮ್ಯಾಗ್ಮಾ ಹೋಗ್ತಾ ಇರುತ್ತೆ. ಮ್ಯಾಗ್ಮಾ ಅಂದ್ರೆ ಏನು, ಬಾಯ್ಲಿಂಗ್ ಸ್ಟೋನ್, ಕಲ್ಲು ನೀರಾಗಿ ಹರಿತಾ ಇರುತ್ತೆ, ಅಂದ್ರೆ ಅಷ್ಟು ಟೆಂಪರೇಚರ್ ಇರುತ್ತೆ. ಅಲ್ಲೇನಾಗ್ಬಿಡುತ್ತಪ್ಪ, ರಾಕ್ಸ್ ಅಂಡ್ ಫಾರ್ಮ್ಸ್ ಮ್ಯಾಗ್ಮಾ. ದ ಮ್ಯಾಗ್ಮಾ ಮೂವ್ಸ್ ಅಪ್ ಅಂಡ್ ಕಲೆಕ್ಟ್ಸ್ ಬಿಲೋ ಸಮ್ ಪ್ಲೇಸಸ್ ಕಾಲ್ಡ್ ಹಾಟ್ ಸ್ಪಾಟ್ಸ್. ಆ ಮ್ಯಾಗ್ಮಾ ಬರ್ತಾ ಬರ್ತಾ ಇಲ್ಲೆಲ್ಲೋ ಒಂದ್ ಕಡೆ ಮೇಲ್ ಬಂದ್ಬಿಡುತ್ತೆ. The underground water in contact with the hot spot gets heated. ಆ ನೀರು ಹೋಗ್ತಾ ಇರುತ್ತಲ್ಲ ಅಂಡರ್ಗ್ರೌಂಡ್ ಅಲ್ಲಿ, ಆ ನೀರು ಹೋಗ್ತಾ ಇರೋದೇನಾಗುತ್ತೆ, ವೆನ್ ಇಟ್ ಕಮ್ಸ್ ಟು ದಿಸ್ ಹಾಟ್ ಸ್ಪಾಟ್, ಆ ಹಾಟ್ ಸ್ಪಾಟ್ ಬಂದಾಗ ಏನಾಗುತ್ತೆ, ನೀರು ಸ್ಟೀಮ್ ಆಗೋಗುತ್ತೆ. ಅದೇನಾಗುತ್ತೆ, ನಮ್ಗೆ ಮೇಲ್ಗಡೆ ಬಾಯ್ಲಿಂಗ್ ವಾಟರ್, ಅದೇ ಓ ಏನ್ ನಮ್ ದೇವ್ರ ಲೀಲೇರಿ. ಅಲ್ಲಿ ಹೋಗ್ಬಿಟ್ರೆ ಬಿಸಿ ನೀರು, ಸ್ವಾಮಿ ಸ್ನಾನಕ್ಕೆ ಬಿಸಿ ನೀರು ತಗೊಂಡೋಗ್ತಾರೆ. ಪಕ್ಕದಲ್ಲೊಂದು ತಣ್ಣಗಿರೋ ಕೊಳ ಇದೆ. ಆಮೇಲೆ ಅಲ್ಲಿ ಇನ್ನೊಂದಿದೆ ರೀ, ಬೆಟ್ಟದ ಬುಡದಲ್ಲಿ, ಬೆಟ್ಟದಿಂದ ನೀರು ಹರಿದು ಬರುತ್ತೆ. ಸ್ನಾನ ಮಾಡ್ಬಿಟ್ರೆ ಆ ಎಲ್ಲ ಸ್ಕಿನ್ ಡಿಸೀಸಸ್ಸು ಹೊಟ್ಟೋಗುತ್ತಪ್ಪ ಭಗವಂತ. ನಾನು ಹೋಗಿ ಬಂದೆ, ನೀವು ಬನ್ರಿ ಅಂತಾರೆ. ಆ್ಯಕ್ಚುಲಿ ಅದು ಭಗವಂತನ ಲೀಲೆ ಅಲ್ಲ, ಇಟ್ ಇಸ್ ದ ನೇಚರ್. ನೇಚರ್ಲಿ ಏನಾಗುತ್ತಪ್ಪ ಅಂದ್ರೆ ಸಲ್ಫರ್ ಬೆಡ್ಸ್ ಇರುತ್ತೆ, ವಾಟರ್ ವಿಲ್ ಫ್ಲೋ ಆನ್ ಸಲ್ಫರ್ ಬೆಡ್ಸ್. ನಿಮ್ಮಲ್ಲಿ ಅದರ ಸ್ಕಿನ್ ಕ್ರೀಮ್ ಇದ್ರೆ ತಗೊಂಡು ನೋಡು, ಅದ್ರಲ್ಲಿ ಸಲ್ಫರ್ ಅಂತಿರುತ್ತೆ. ಯಾವಾಗ ಅದ್ರ ಮೇಲೆ ನೀರು ಹರಿದು ಬರ್ತಾ ಅದ್ರ ಸ್ನಾನ ಮಾಡಿದ್ರೆ ಸ್ಕಿನ್ ಡಿಸೀಸ್ ಹೋಗ್ಲೇಬೇಕು, ಕಟ್ತಾ ಹೋಗ್ಲೇಬೇಕು. ಆಮೇಲೆ ಇಲ್ಲಿ ವೆಂಟ್ಸ್ ಮೂಲಕ ನೀರು ಮೇಲ್ ಬಂದ್ರೆ ಏನಾಗುತ್ತೆ, ಸ್ಟೀಮ್ ಅಟ್ ಹೈ ಪ್ರೆಷರ್ ಬರಲೇಬೇಕು. ಅಲ್ಲೇನಾದ್ರು ನಾವು ಡ್ರಿಲ್ ಹಾಕ್ಬಿಟ್ರೆ ಹಾಟ್ ವಾಟರ್ ಬರುತ್ತೆ, ಸ್ಟೀಮೇ ಬರುತ್ತೆ. ದಟ್ ಈಸ್ ಯೂಸ್ ಟು ರನ್ ದ ಟರ್ಬೈನ್, ದಿಸ್ ಈಸ್ ಜಿಯೋಥರ್ಮಲ್ ಎನರ್ಜಿ. ಇದನ್ನೇನಂತೀವಮ್ಮ, ಜಿಯೋಥರ್ಮಲ್ ಎನರ್ಜಿ. ಜಿಯೋ ಅಂದ್ರೆ ಅರ್ತ್, ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಈಗ ಬಂದಿದ್ದು ನಾವು ಯಾವುದು, ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಅನ್ನೋದನ್ನ ನಾವು ಹೇಳೋಕೆ ಮುಂಚಿತವಾಗಿ ಫಸ್ಟ್ ವಿ ಹ್ಯಾವ್ ಟು ಸ್ಪೀಕ್ ಆಫ್ ಹಿರೋಶಿಮಾ ಅಂಡ್ ನಾಗಾಸಾಕಿ. ನಮ್ಮ ಸ್ನೇಹಿತರೊಬ್ಬರು ಜಪಾನ್ಗೆ ಹೋಗಿದ್ರಂತೆ. ಹಿ ವೆಂಟ್ ಟು ಜಪಾನ್ಗೆ ಹೋದಾಗ ಅಲ್ಲಿ ಅವ್ರಿಗೆ ಏನಾಯ್ತಂತೆ, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಜಪಾನ್ಗೆ ಹೋದ ತಕ್ಷಣ, ಜಸ್ಟ್ ಲಿಸನ್ ಟು ದಿಸ್, ಲುಕಿಂಗ್ ಅಟ್ ದಿಸ್. ಜಪಾನ್ಗೆ ಹೋದಾಗ ವಾಟ್ ಹ್ಯಾಪನ್ಡ್ ಐ ಟೆಲ್ ಯು. ಅವರು ಜಪಾನಲ್ಲಿ ಜಪಾನ್ ಈಸ್ ಫೇಮಸ್ ಫಾರ್ ಮೆಕ್ಯಾನಿಕಲ್ ಟಾಯ್ಸ್. ಸೊ ಮೆಕ್ಯಾನಿಕಲ್ ಟಾಯ್ಸ್ಗೆ ಫೇಮಸ್ ಜಪಾನ್. ಆ ಮೆಕ್ಯಾನಿಕಲ್ ಟಾಯ್ಸ್ ನೋಡ್ತಾ ಇವ್ರು ಏನು ಮಾಡಿದ್ರಂತೆ, ಒಂದು ಪಾರ್ಕಲ್ಲಿ ಪರ್ಚೇಸ್ಡ್ ಒನ್ ಏರ್ಪ್ಲೇನ್. ಅಂದರೆ ಕೀ ಕೊಟ್ಟರೆ ಆರೋ ಅಂತ ಏರೋಪ್ಲೇನ್ ತಗೊಂಡ್ಮೇಲೆ ನಮ್ಗೊಂದು ಹ್ಯೂಮನ್ ಕ್ಯೂರಿಯಾಸಿಟಿ ಏನಪ್ಪ ಅಂದರೆ, ಏನಾದ್ರು ತಗೊಂಡ್ರೆ ಅದನ್ನ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿ ನೋಡೋದು. ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿ ನೋಡೋಕೆ ಏನು ಮಾಡಿದ್ರು, ಅದು ಹಿಂಗೆ ಬಿಟ್ಟರು ಬ್ರರ್ ಅಂತ ಹೊಟ್ಟೋಯ್ತು. ಅಲ್ಲೊಂದು ಮಗು, ಒಂದು 1ನೇ ಕ್ಲಾಸ್ ಮಗು ಅಥವಾ ಒಂದು ಮಗು ಬರ್ತಾ ಇತ್ತು. ಆ ಮಗು ಬುಡೆ ಮೇಲೆ ಬಿದ್ದುಬಿಟ್ಟು ಬುಡೆ ರಕ್ತ ಬರೋಕ್ಕೆ ಶುರುವಾಗೋದು. ಇಮ್ಯಾಜಿನ್ ಮಾಡಿಕೊಡ್ರಿ, ನಾವು ಜಪಾನ್ಗೆ ಹೋಗಿರ್ತೀವಿ, ನೇಷನ್ ವಿಚ್ ಇಸ್ ನ್ಯೂ ಟು ಅಸ್. ಆ ದೇಶದಲ್ಲಿ ನಾವೊಂದು ಏರೋಪ್ಲೇನ್ ಬಿಡ್ತೀವಿ, ಆ ಏರೋಪ್ಲೇನ್ ಹೋಗೊಂದು ಮಗು ತಲೆ ಮೇಲೆ ಬೀಳುತ್ತೆ, ಆ ತಲೆ ಮೇಲಿಂದ ರಕ್ತ ಬರೋಕ್ಕೆ ಶುರುವಾಗತ್ತೆ, ಭಯ ಸ್ಟಾರ್ಟ್ ಆಗತ್ತೆ ನಮಗೆ. ಬಿಕಾಸ್ ವಿ ಡೋಂಟ್ ನೋ ದಟ್ ನೇಷನ್, ವಿ ವಿಲ್ ಬಿ ಫಿಯರ್ಡ್. ಇವರು ನಮ್ಮ ಸ್ನೇಹಿತರು ಏನು ಮಾಡಿದ್ರು, ಹೋದ್ರು, ಕೈ ಎಲ್ಲ ಹಿಂಗೆ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸಾರಿ
ಐ ಡಿಡ್ ದಿಸ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದ್ರು. ಅವರು ಓಕೆ ಓಕೆ ಅಂದ್ಬಿಟ್ರು. ಅಂದ್ಬಿಟ್ಟು ವೇರ್ ಡು ಯು ಸ್ಟೇ ಅಂದರು. ಇವರು ಹೋಟ್ಲ್ ಹೆಸರು ಹೇಳಿದ್ರು. ಭಯ ಸ್ಟಾರ್ಟ್ ಆಗೋದು. ಮಗ, ಇವರು ನನ್ನನ್ನು ಈಗ ಮಾರ್ಕ್ ಮಾಡ್ಕೊಂಡವ್ರೆ, ಹೋಟ್ಲಿಗೆ ಬಂದು ಬಾರಿಸ್ತಾರೆ ಅಂದ್ಕೊಂಡು ಸೀದಾ ಇವ್ರು ಏನು ಮಾಡಿದ್ರು, ಹೋಟ್ಲಿಗೆ ಬಂದರು. ಬಿಕಾಸ್ ದ ಲೇಡಿ ವಿತ್ whom the child was there was not knowing English. This guy, ನಮ್ಮ ಫ್ರೆಂಡ್ಗೆ ಜಾಪನೀಸ್ ಬರಲ್ಲ, ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಇವ್ರು ಮೋಸ್ಟ್ಲಿ ಹೋಟ್ಲ್ ಹೆಸರು ಹೇಳ್ಕೊಂಡು ಹೋಟ್ಲಿಗೆ ಬರ್ತಾರೆ, ಇವತ್ತು ನನಗೆ ಬಾರಿಸ್ತಾರೆ ಅಂದ್ಕೊಂಡು ಆ ಹೋಟ್ಲು ಇದು ಯಾರು ರಿಸೆಪ್ಷನಿಸ್ಟ್ ಹೇಳಿದ್ರು, ನನ್ನಮ್ಮ ಹಿಂಗೆ ಆಗೋಯ್ತು. ನಾನು ಅಮ್ಮ ಕೋಪನೂ ಮಾಡ್ಕೊಳ್ಲಿಲ್ಲ, ಬೈಲೂ ಇಲ್ಲ, ಗಲಾಟೆನೂ ಮಾಡಲಿಲ್ಲ, ಸುಮ್ಮನೆ ಮಗು ಕರ್ಕೊಂಡು ಹೊಟ್ಟೋದ್ರು ಅಂದರು. ಅವಾಗ ಅವ್ರು ಹೇಳಿದ್ರು, ಎಸ್, ಇನ್ ಜಪಾನ್ ದೋಸ್ ಹೂ ಆರ್ ಬಾರ್ನ್ ಆಫ್ಟರ್ 1947 have this patience. Suddenly they will not react. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಅದೇನಮ್ಮ ಅಂದರು. ಸರ್, ವಿ ವಿಲ್ ಟೇಕ್ ಅವರ್ ಚಿಲ್ಡ್ರನ್ ಟು ಹಿರೋಶಿಮಾ ಅಂಡ್ ನಾಗಸಾಕಿ. Hiroshima and Nagasaki are the places which were bombed during the Second World War. Second World War ಟೈಮಲ್ಲಿ ಅವ್ರ ಮೇಲೆ ಬಾಂಬ್ ಹಾಕ್ಬಿಟ್ರು. ಇವ್ರೇನು ಮಾಡಿದ್ರು, ಆ ಬಾಂಬ್ ಹಾಕಿರೋ ಜಾಗನ ಹಂಗೆ ದ ರೂಯಿಂಡ್ ಪ್ಲೇಸ್ ದೆ ಕೆಪ್ಟ್ ಆಸ್ ಇಟ್ ಈಸ್ ಮಾಡ್ಬಿಟ್ಟು ಅಲ್ಲೆಲ್ಲ ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಸುತ್ತಲೂ ಫೆನ್ಸಿಂಗ್ ಹಾಕ್ಬಿಟ್ಟಾರೆ. ಪಕ್ಕದಲ್ಲಿ ಒಂದು ರೋಸ್ ಗಾರ್ಡನ್ ಮಾಡಿದಾರಂತೆ. ಪ್ರತಿ ವರ್ಷ ನಾವು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ ಬಮ್ಮ, ಇದು ದೇವ್ರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದೇವ್ರ ಕೋಪ ಮಾಡ್ಕೋತಾನೆ, ನಾವು ಆ ವ್ರತ ಮಾಡ್ಬೇಕು, ಈ ವ್ರತ ಮಾಡಬೇಕು ಅಂತ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಲ್ಲ, ಲೈಕ್ ದ್ಯಾಟ್ ಇವರು ಕರ್ಕೊಂಡು ಹೋಗ್ತಾರಂತೆ ಜಾಪನೀಸ್. ಹಿರೋಶಿಮಾ ಮತ್ತು ನಾಗಾಸಾಕಿ ಕರ್ಕೊಂಡು ಹೋಗ್ಬಿಟ್ಟು ಆ ರೂಯಿಂಡ್ ಏರಿಯಾ ತೋರಿಸ್ತಾರಂತೆ. ತೋರಿಸ್ಬಿಟ್ಟು ನೋಡಿ, ಅವರ್ ಎಲ್ಡರ್ಸ್ ದೇ ವಿತ್ ದೇರ್ ಗಾಂಚಾಲಿ ಮಾಡಿಕೊಂಡು ವರ್ಲ್ಡ್ ವಾರ್ ಮಾಡಿಕೊಂಡ್ರು. ವರ್ಲ್ಡ್ ವಾರಿಂದಾಗಿ ಬಾಂಬ್ ಬಿತ್ತು, ನಮ್ಮ 2 ಊರು ಹೊಟ್ಟೋಯ್ತು. ಅದೇ ನಾವೀಗ ನೋಡಿ, ನೆಮ್ಮದಿಯಿಂದ ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ. ವಿ ಆರ್ ಅರ್ನಿಂಗ್ ಅವರ್ ಬ್ರೆಡ್, ವಿ ಆರ್ ಲಿವಿಂಗ್ ಅವರ್ ಸೆಲ್ಸ್, ಸೊ ವಿ ಆರ್ ಲಿವಿಂಗ್ ಇನ್ ಪೀಸ್ ಅಂದ್ಬಿಟ್ಟು ರೋಸ್ ಗಾರ್ಡನ್ ತೋರಿಸ್ತಾರಂತೆ. ಸೊ ಅವ್ರು ಹೇಳೋದೇನು, ನಾವು ಕಿತಾಪತಿ ಮಾಡ್ಕೊಂಡು ಹೋಗಿ ಜಗಳ ಮಾಡಿಕೊಂಡು ದೇಶನ ಹಾಳು ಮಾಡ್ಕೊಂಡ್ವಿ. ಆ 2 ಬಾಂಬ್ ಬಿತ್ತಲ್ಲ ಹಿರೋಶಿಮಾ ನಾಗಸಾಕಿ ಮೇಲೆ, ದ ರೇಡಿಯೇಷನ್ ಎಫೆಕ್ಟ್ ಆರ್ ಟಿಲ್ ಟುಡೇ. ಇವತ್ತೂ ಅಲ್ಲಿ ಏನಾಗ್ತಿದೆ, ಕೈಯಿಲ್ಲದ ಮಕ್ಕಳು, ಕಾಲಿಲ್ಲದ ಮಕ್ಕಳು, ಅರ್ಥ ಆಯ್ತೇನ್ರಿ? ದ ಕ್ರಿಪಲ್ಡ್ ಚಿಲ್ಡ್ರನ್ ಆರ್ ಟುಡೇ ಆಲ್ಸೋ ಟೇಕಿಂಗ್ ಬರ್ತ್ ಇನ್ ದಟ್ ನೇಷನ್ because of the radiations of 1947. ಏನು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಹಾಕ್ತಂಥ ಬಾಂಬಿಂದ ಇಡೀ ಊರ್ಗೂರೇ ಬ್ಲಾಸ್ಟ್ ಆಗ್ಬಿಟ್ಟು ಈವನ್ ಟುಡೇ ದೇ ಆರ್ ಸಫರಿಂಗ್ ಫ್ರಮ್ ದಿಸ್ radiation effects. That is one of the major problem of nuclear energy. Nuclear energy li adu ಒಂದು major problem. Therefore ಪರಿಸರ ಪ್ರೇಮಿಗಳು, ಇಕಲಾಜಿಸ್ಟ್ ಆರ್ ಅಗೇನೆಸ್ಟ್ ದಿಸ್ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಅವರು ಅಗೇನೆಸ್ಟ್ ಆಗಿದ್ದಾರೆ. ಸೊ ನಾವು ವಿತ್ ದಿಸ್ ಇಂಟ್ರೊಡಕ್ಷನ್ ಟು ನ್ಯೂಕ್ಲಿಯರ್ ಎನರ್ಜಿ we shall stop today's discussion, and in the next class we shall learn more about nuclear energy. Nuclear energy ಬಗ್ಗೆ ಹೆಚ್ಚಿಗೆ ಮುಂದಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಓಕೆನಪ್ಪ? ಸೊ ನ್ಯೂಕ್ಲಿಯರ್ ಎನರ್ಜಿ ಇಸ್ ಡೇಂಜರಸ್ ಅನ್ನೋದೊಂದು ತಲೆಯಲ್ಲಿ ಉಳ್ಕೊಂಡಿರಲಿ.